ಅಮೆರಿಕದಲ್ಲಿ ಮತ್ತೆ ಶುರುವಾಗಲಿದೆ ಟ್ರಂಪ್ ಯುಗ. ಇಂದು ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ನೋಡಿ, ವಿಶ್ವದ ದೊಡ್ಡಣ್ಣ ಅಮೆರಿಕ, ದೊಡ್ಡಣ್ಣನಾಗಿ ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. 47ನೇ ಅಧ್ಯಕ್ಷರಾಗಿ 2ನೇ ಬಾರಿಗೆ ಅವರು ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. 40 ವರ್ಷಗಳ ಬಳಿಕ ಒಳಾಂಗಣದಲ್ಲಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಭಾರತೀಯ ಕಾಲಮಾನ ಪ್ರಕಾರ ರಾತ್ರಿ 10:30ಕ್ಕೆ ಈ ಪ್ರಮಾಣ ವಚನ ಇರುತ್ತೆ. ಅಮೆರಿಕದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಂದ ಪ್ರತಿಜ್ಞಾವಿಧಿ ಬೋಧಿಸಲಾಗುತ್ತೆ. ಇಂದು 4 ವರ್ಷಗಳವರೆಗಿನ ಯೋಜನೆಗಳ ಬಗ್ಗೆ ಘೋಷಣೆಯನ್ನು ಮಾಡ್ತಾರೆ. ಮೊದಲ ಕಾರ್ಯಾದೇಶಗಳಿಗೆ ಸಹಿ ಹಾಕ್ತಾರೆ ಟ್ರಂಪ್. ಅಂದರೆ 100 ಫೈಲ್ಗಳು ಸಹಿ ಮಾಡ್ತಾರಂತೆ. ಮೊದಲು ಅವ್ರೇನು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು ಇವತ್ತೇ. ಇನ್ನು ಡೊನಾಲ್ಡ್ ಟ್ರಂಪ್ ನಿರ್ಣಯಗಳ ಮೇಲೆ ಇಡೀ ಜಗತ್ತೇ ಕಣ್ಣಿಟ್ಟಿದೆ. ಭಾರತ ಅಮೆರಿಕ ಸಂಬಂಧಗಳ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಮುಂದೆ ಭಾರತಕ್ಕೆ ಅವಕಾಶಗಳು, ಸವಾಲುಗಳಿದ್ದಾವೆ. ಸದ್ಯದಲ್ಲೇ ಭಾರತಕ್ಕೆ ಟ್ರಂಪ್ ಭೇಟಿ ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಟ್ರಂಪ್ ಮತ್ತು ಭಾರತದ ಸಂಬಂಧ ಉತ್ತಮವಾಗಿದೆ. ಯಾಕಂದರೆ ಮೋದಿಯವ್ರ ಜೊತೆಗಿನ ಅವ್ರ ಸ್ನೇಹ ಬಾಂಧವ್ಯ ನಾವು ನೋಡ್ತಾ ಇದ್ವಿ ಈ ಹಿಂದಿನ ಅವಧಿಯಲ್ಲೂ ಕೂಡ. ಹೌಡಿ ಮೋದಿ ಅಂತ ಮಾಡಿದರು, ಇಲ್ಲಿ ಟ್ರಂಪ್ ಕಾರ್ಯಕ್ರಮ ಅಂತ ಮಾಡಿದರು, ನಮಸ್ತೆ ಟ್ರಂಪ್ ಅಂತ ಹೇಳಿ. ಹಾಗಾಗಿನೇ ಎರಡೂ ದೇಶಗಳ ನಡುವಿನ ಒಂದು ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗೋದ್ರಲ್ಲಿ ಅನುಮಾನ ಇಲ್ಲ. ಇನ್ನು ರಕ್ಷಣಾ ಒಪ್ಪಂದ ಆಗಿರ್ಬೋದು, H1B ವೀಸಾ ಆಗಿರ್ಬೋದು, ಇದೆಲ್ಲವೂ ಕೂಡ ಭಾರತಕ್ಕೆ ಅನುಕೂಲ ಆಗಲಿದೆ.